ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆಯ ಗೊಂದಲಕ್ಕೆ ಸದ್ಯಕ್ಕೆ ತೆರೆ ಬೀಳುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಒಂದು ಗೊಂದಲವಾಗಿ ಉಳ್ಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಅಂತಂದರೆ, ಈ ಒಂದು ಮೇ ತಿಂಗಳ ಅಂತ್ಯದ ವೇಳೆಗೆ ಒಂದಿಷ್ಟು ಬದಲಾವಣೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗತ್ತೆ ಅನ್ನುವಂಥ ಚರ್ಚೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾಗಿರುವಂಥ ಬೆಳವಣಿಗೆಗಳು ಕೂಡ ಆಗ್ತಾ ಇತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ನ ಚಿಂತನೆಯನ್ನು ಗಮನಿಸ್ತಾ ಹೋದರೆ ಅದು ತಟಸ್ಥವಾಗಿರುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಮೇ ಅಂತ್ಯದ ವೇಳೆಗೆ ಸಚಿವ ಸಂಪುಟ ಪುನರಚನೆ ಆಗ್ಬೋದು ಅಥವಾ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಹೈಕಮಾಂಡ್ ಒಂದು ಸ್ಪಷ್ಟವಾಗಿರುವಂಥ ಸಂದೇಶವನ್ನು ಕಳಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಚರ್ಚೆ ಇತ್ತು. ಜೊತೆಗೆ ಅದು ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇತ್ತು. ಆದರೆ ಈಗ ಕಾಂಗ್ರೆಸ್ನ ಕೇರಳದ ಬೆಳವಣಿಗೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಬೆಳವಣಿಗೆಯ ಕಾರಣಕ್ಕಾಗಿ ಕರ್ನಾಟಕ ಕಾಂಗ್ರೆಸ್ಸನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡದೇ ಇರುವ ರೀತಿಯಲ್ಲಿ ಹೈಕಮಾಂಡ್ ಚಿಂತನೆಯನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಇಲ್ಲಿ CM ಸಿದ್ದರಾಮಯ್ಯನವರ ಬದಲಾವಣೆ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಏನು ಚರ್ಚೆ ಇತ್ತು, ಅದೇ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆಯೂ ಕೂಡ ಆಗತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇತ್ತು. ಈ ಒಂದು ಸರ್ಕಾರಕ್ಕೆ 3 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳನ್ನು ಕೆಲವೊಂದಿಷ್ಟು ಹಿರಿಯ ಶಾಸಕರು ಇಟ್ಟುಕೊಂಡಿದ್ರು. ಆದರೆ ಅವರ ನಿರೀಕ್ಷೆಗೂ ಕೂಡ ಈಗ ಯಾವುದೇ ರೀತಿಯ ಒಂದು ಸ್ಪಷ್ಟವಾಗಿರುವಂತಹ ಸಂದೇಶಗಳು ಬರ್ತಾ ಇಲ್ಲ. ಒಂದು ಸಚಿವ ಸಂಪುಟ ಪುನರಚನೆ ಮಾಡ್ತೇವೆ ಅನ್ನುವಂಥದ್ದು ಅಥವಾ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಡದೇ ಇರುವಂಥ ಕಾರಣಕ್ಕಾಗಿ ಇನ್ನಷ್ಟು ಗೊಂದಲಗಳು ಏರ್ಪಟ್ಟಿದೆ. ಇದೆಲ್ಲದರ ನಡುವೆ ಇದೇ ಒಂದು ತಿಂಗಳಂದರೆ ಮೇ ತಿಂಗಳ ಅಂತ್ಯದ ವೇಳೆಗೆ ಮತ್ತೊಮ್ಮೆ ಹೈಕಮಾಂಡ್ ಕದ ತಟ್ಟೋದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಅವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮತ್ತು ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದರು ಕಾಂಗ್ರೆಸ್ನ ಹಿರಿಯ ಶಾಸಕರು. ಆದರೆ ಈ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಯೇ ಬರಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ನ ಹಿರಿಯ ಶಾಸಕರು ಇಟ್ಕೊಂಡಿದ್ದಾರೆ. ಅದು ಬೇಳೂರು ಗೋಪಾಲಕೃಷ್ಣ ಇರ್ಬೋದು, ಹಾಗೆ ಅಶೋಕ್ ಪಟ್ಟಣ್ ಸೇರಿದಂತೆ ಇನ್ನಿತರ 30 ಜನ ಸದಸ್ಯರೇನಿದ್ದಾರೆ ಹಿರಿಯ ಶಾಸಕರು, ಅವರೆಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ. ನಮಗೊಂದು ಅವಕಾಶ ಸಿಗ್ಬೋದು, ಪಕ್ಷಕ್ಕಾಗಿ ದುಡಿದಿದ್ದೇವೆ, ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ನಾವಾಗಿದ್ದೆವೋ, ಆದರೆ ಆ ಸಂದರ್ಭದಲ್ಲಿ ಪಕ್ಷದ ತೀರ್ಮಾನದಂತೆ ನಾವು ನಡೆದುಕೊಂಡ್ವಿ. ಪಕ್ಷ ನಮಗೆ ಹೇಳ್ತು 3 ವರ್ಷದ ನಂತರದಲ್ಲಿ ಅಥವಾ 2.5 ವರ್ಷದ ಬಳಿಕ ನಿಮಗೆ ಅವಕಾಶವನ್ನು ಕೊಡ್ತೇವೆ, ಈಗ ನೀವು ಸದ್ಯಕ್ಕೆ ಶಾಸಕರಾಗಿ ಮುಂದುವರಿಯಿರಿ ಅನ್ನುವಂಥ ಸಂದೇಶವನ್ನು ಕಳಿಸ್ತು. ಆ ಒಂದು ಸಂದೇಶಕ್ಕೆ ನಾವು ಅಪ್ಪಣೆ ಕೊಟ್ಟು ಶಾಸಕತ್ವದ ಕೆಲಸವನ್ನು ಮಾಡಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ 3 ವರ್ಷ ಆದರೂ ಕೂಡ ನಮಗೆ ಕೊಟ್ಟಂಥ ಭರವಸೆಯನ್ನು ಇವರು ಈಡೇರಿಸದಿದ್ದರೆ ಹೇಗೆ ಅನ್ನುವಂಥ ಲೆಕ್ಕಾಚಾರ ಈ ಹಿರಿಯ ಶಾಸಕರಲ್ಲಿ ಬಂದಂತೆ ಕಾಣಿಸ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟನೆಯನ್ನು ಪಡೆದುಕೊಳ್ಳೋದಕ್ಕೆ ಹೈಕಮಾಂಡ್ ಕದ ತಟ್ಟೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮಯ ಇವರಿಗೆ ಸಿಗತ್ತಾ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕು. ಮೇ 28 ಅಥವಾ 29ಕ್ಕೆ ಬೆಂಗಳೂರಿನಿಂದ ಹೊರಟು ದೆಹಲಿಯಲ್ಲಿ ಮುಖಾಂ ಹೂಡೋದಕ್ಕೆ ಈ ಎಲ್ಲ ಶಾಸಕರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶಾಸಕರ ಅಜೆಂಡಾ ಏನು ಅಂತಂದರೆ, ಒನ್ಲೈನ್ ಅಜೆಂಡಾ ಇರುವಂಥದ್ದು ಸಚಿವ ಸಂಪುಟ ಪುನರಚನೆ ಆಗಬೇಕು. ನೀವು ನಾಯಕತ್ವ ಬದಲಾವಣೆ ಮಾಡ್ತೀರೋ ಅಥವಾ ನಾಯಕತ್ವವನ್ನು ಯಥಾ ಪ್ರಕಾರ ಇಟ್ಟುಕೊಂಡು, ಅಂದರೆ ಈಗಿರುವಂಥ ನಾಯಕತ್ವದ ಅಡಿಯಲ್ಲೇ ಸಂಪುಟ ಪುನರಚನೆ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರುವಂಥದ್ದು. ಆದರೆ ಸಚಿವ ಸ್ಥಾನವನ್ನು ಮಾತ್ರ ಬದಲಾವಣೆ ಮಾಡಬೇಕು, ನಮಗೊಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು, ಅದೇ ಒಂದು ಅಜೆಂಡಾವನ್ನು ಇಟ್ಟುಕೊಂಡು ಅವರು ದೆಹಲಿಗೆ ತೆರಳ್ತಾ ಇರುವಂಥದ್ದು. ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ರಾಹುಲ್ ಗಾಂಧಿ ಅವರ ಭೇಟಿಗೆ ಇವರಿಗೆ ಅವಕಾಶ ಸಿಗೋದಿಲ್ವಾ? ಈ ಹಿಂದಿನಂತೆ ಅವರು ಮತ್ತೆ ಖಾಲಿ ಕೈಯಲ್ಲಿ ನಿರಾಸೆಯಲ್ಲಿ ಬೆಂಗಳೂರಿಗೆ ವಾಪಸ್ ಆಗ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಮೇ ತಿಂಗಳ ಅಂತ್ಯದ ವೇಳೆಗೆ ಸಚಿವ ಸಂಪುಟ ಪುನರಚನೆ ಆಗತ್ತೆ ಅನ್ನುವಂಥ ಒಂದು ಕನಸಿನಲ್ಲಿದ್ದಂಥ ಹಿರಿಯ ಶಾಸಕರಿಗೂ ಕೂಡ ಈಗ ಆ ಒಂದು ಗೊಂದಲ ಹಾಗೆ ಮುಂದುವರೆದಿದೆ. ಇನ್ನು DK ಶಿವಕುಮಾರ್ ಅವರ ವಿಚಾರಕ್ಕೆ ಬಂದರೆ, ಅವರು ಮೇ ಅಂತ್ಯದ ವೇಳೆಗೆ ಅಥವಾ ಮೇ 15ರ ನಂತರದಲ್ಲಿ ತನಗೆ ಒಂದು ಅಧಿಕಾರ ಸಿಗ್ಬೋದು, CM ಸ್ಥಾನ ಸಿಗ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ರು. ಆದರೆ DK ಶಿವಕುಮಾರ್ ಅವ್ರಿಗೂ ಕೂಡ ಯಾವುದೇ ಕ್ಲಾರಿಟಿ ಹೈಕಮಾಂಡ್ನಿಂದ ಸಿಗ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಅಷ್ಟೇ, ಅಥವಾ ಇನ್ಯಾರನ್ನ ಭೇಟಿ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟನೆಗಳು ಸಿಗ್ತಾ ಇಲ್ಲ. ಹಾಗಾದರೆ ಕಾಂಗ್ರೆಸ್ ಯಾವ ಒಂದು ಯೋಚನೆಯಲ್ಲಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳು ಇಟ್ಟುಕೊಂಡು ನೀವು ನಾಯಕತ್ವವನ್ನು ಬದಲಾವಣೆ ಮಾಡಿದ್ರೆ ಅದರ ಈ ಎಲ್ಲ ಪ್ರಕ್ರಿಯೆಗಳು ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಈಗ ಸುಸೂತ್ರವಾಗಿ ನಡೆದುಕೊಂಡು ಹೋಗ್ತಿರ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಬದಲಾವಣೆಗೆ ಮಾಡುವ ಮೂಲಕವಾಗಿ ಈ ಒಂದು ಬದಲಾವಣೆಯ ಕಾರಣಕ್ಕಾಗಿ ಇನ್ನಷ್ಟು
ಅವ್ಯವಸ್ಥೆ ಆಗುವ ಹಾಗೆ ನಾವೇ ಎಡೆ ಮಾಡಿಕೊಡ್ಬೇಕಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇದ್ದಂತೆ ಕಾಣಿಸ್ತದೆ. ಒಟ್ಟಾರೆಯಾಗಿ ಕೇರಳದಲ್ಲಿ ಯಾವ ರೀತಿಯಾಗಿ ಅವ್ರಿಗೆ CM ಆಯ್ಕೆ ಮಾಡೋದಕ್ಕೆ ಸಾಕಷ್ಟು ದಿನಗಳನ್ನು ತೆಗೆದುಕೊಳ್ಳಲಾಯಿತು. ಜೊತೆಗೆ ಅಲ್ಲಿ ಒಂದೊಮ್ಮೆ ಕಾಂಗ್ರೆಸ್ನ ಹೈಕಮಾಂಡ್ನ ನಿರ್ಧಾರಕ್ಕೂ ಕೂಡ ಬೆಲೆ ಸಿಗದೇ ಇರುವ ರೀತಿಯಲ್ಲಿಯೂ ಕೂಡ ಅಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿರುವಂಥ ಕಾರಣಕ್ಕಾಗಿ ಕೊನೆಯ ಹಂತದಲ್ಲಿ VD ಸತೀಶನ್ ಅವರನ್ನ ಆಯ್ಕೆ ಮಾಡಲಾಯಿತು. ಆದರೆ ಕೇರಳದ ಬಿಕ್ಕಟ್ಟಿನ ನಡುವೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ನಾವೇನಾದರೂ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಇನ್ನಷ್ಟು ಬಿಕ್ಕಟ್ಟಿಗೆ ಕಾರಣ ಆಗ್ಬೋದು. ಜೊತೆಗೆ ಎರಡೆರಡು ರಾಜ್ಯದಲ್ಲಿ ನಮಗೆ ಇದು ತಲೆನೋವನ್ನು ತರಿಸಬಹುದು ಅನ್ನುವಂಥ ಲೆಕ್ಕಾಚಾರನ ಕಾಂಗ್ರೆಸ್ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಮೇ ಅಂತ್ಯದ ವೇಳೆಗೆ ಒಂದಿಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಸದ್ಯಕ್ಕೆ ಹುಸಿಯಾಗಿದೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯಾಗಿ ಯೋಚನೆಯನ್ನು ಮಾಡ್ತಾರೆ, ಜೊತೆಗೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಹೈಕಮಾಂಡ್ ಭೇಟಿಗಾಗಿ ತೆರಳುವಂಥ ಶಾಸಕರಿಗೆ ಸುದ್ದಿ ಸಿಗತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.